ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಒಂದು ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಸಿಗ್ತಾ ಇದೆ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಪುತ್ರ ಇದ್ದ ಕಾರಿನಿಂದ ಅಪಘಾತ ಆಗಿದೆ. ಎಚ್.ಎಂ. ರೇವಣ್ಣ ಮಗನಿದ್ದಂತಹ ಕಾರಿನಿಂದ ಹಿಟ್ ಅಂಡ್ ರನ್ ಆಗಿರುವಂತಹ ಆರೋಪ ಶಶಾಂಕ್ ರೇವಣ್ಣ ಫಾರ್ಚುನರ್ ಕಾರಿನಿಂದ ಈ ಅಪಘಾತ ಆಗಿದೆ. ಅಪಘಾತದ ತೀವ್ರತೆಗೆ ಸ್ಥಳದಲ್ಲೇ ಯುವಕ ರಾಜೇಶ್ 23 ವರ್ಷ ವಯಸ್ಸಿನ ಯುವಕ ಸಾವನ್ನಪ್ಪಿರೋದು. ಮಾಗಡಿಯ ಗುಡೇಮಾರನಹಳ್ಳಿ ಟೋಲ್ ಬಳಿ ಆಗಿರೋ ಘಟನೆ ಇದು. ಅಪಘಾತ ಎಸಗಿ ಕಾರು ನಿಲ್ಲಿಸದೆ ಚಾಲಕ ಹೋಗಿರೋದು. ಕಾರನ್ನ ಹಿಂಬಾಲಿಸಿಕೊಂಡು ಸ್ಥಳೀಯರು ಕೂಡ ಹೋಗ್ತಾರೆ, ಗಾಡಿ ನಿಲ್ಲಿಸೋದೇ ಇಲ್ಲ. ಆಗ ಎಚ್.ಎಂ. ರೇವಣ್ಣ ಪುತ್ರನಿಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಳ್ತಾರೆ. ಸ್ಥಳೀಯರಿಗೆ ನಾನು ಎಚ್.ಎಂ. ರೇವಣ್ಣ ಪುತ್ರ ಅಂತ ಆವಾಜ್ ಹಾಕಿದ್ನಂತೆ ಪುತ್ರ. ಎಚ್.ಎಂ. ರೇವಣ್ಣ ಮಗನಿದ್ದ ಕಾರಿನಿಂದ ಆಗಿರೋ ಅಪಘಾತ, ಒಂದು ಜೀವ ಹೋಗಿದೆ. ಅಪಘಾತ ಆಗಿದೆಯಲ್ವೇನ್ರಿ ನಿಮ್ಮ ಕಾರಿನಿಂದ ಅಂತಂದರೆ, ನಾನು ಯಾರು ಗೊತ್ತಾ, ನಾನು ಎಚ್.ಎಂ. ರೇವಣ್ಣ ಪುತ್ರ ಅಂತ ಈ ವ್ಯಕ್ತಿ ಹೇಳಿರೋದು ಗೊತ್ತಾಗ್ತಾ ಇದೆ. ಮೃತ ಸವಾರ ರಾಜೇಶ್ ಜೀವನ್ ತೆಗೆದಿದ್ದೂ ಅಲ್ಲದೆ ಆ ಸಾವಿಗೆ ಕನಿಷ್ಠ ಗೌರವ ಕೊಡಬೇಕು ಅಂತಲೂ ಅನ್ನಿಸ್ದೆ, ಉಳಿಸೋ ಪ್ರಯತ್ನನೂ ಮಾಡಿದೆ. ಹಾಗೆ ಹೋಗಿದ್ದಾರೆ ಈ ದೊಡ್ಡ ಮನುಷ್ಯರು ಅನ್ನೋದು ಗೊತ್ತಾಗ್ತಾ ಇದೆ. ಎಚ್.ಎಂ. ರೇವಣ್ಣ ಅವ್ರ ಪುತ್ರ ಆಗಿದ ತಕ್ಷಣ 2 ಕೋಡ್ ಬೆಳೆದು ಯಾರನ್ನು ಬೇಕಾದರೂ ಬಲಿ ಹಾಕ್ಬೋದು ಅಂತ ಅಂದ್ಕೊಂಡ್ರ ಈ ವ್ಯಕ್ತಿ ಅನ್ನೋದು ಪ್ರಶ್ನೆ. ಕೇಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಳ್ಬೇಕು. ಈ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನೋದು ನೋಡಬೇಕು. ಎಚ್.ಎಂ. ರೇವಣ್ಣ ಪುತ್ರ ಆದ ಕಾರಣಕ್ಕೆ ಇವರಿಗೆ ಹಿಟ್ ಆ್ಯಂಡ್ ರನ್ ಕಾನೂನು ಅನ್ವಯಿಸಲ್ವಾ ಅನ್ನೋದು ಕೂಡ ನೋಡಬೇಕು. ಸುಮಾರು 10:30ಕ್ಕೆ ಗುಡಮಾರನಹಳ್ಳಿ ಟೋಲಿಂದ ಹಿಂದೆ ಒಂದು 100 ಮೀಟರ್ ಹಿಂದೆಗಡೆ ಆಕ್ಸಿಡೆಂಟ್ ಆಗಿದೆ. ನನ್ನ ಹೆಂಡತಿಯ ತಮ್ಮ, ಅವನ ಹೆಸರು ಕೂಡ ರಾಜೇಶನೇ. ಸೊ ಆಕ್ಸಿಡೆಂಟ್ ಮಾಡಿರುವಂಥ ವ್ಯಕ್ತಿ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ. ಅವರು ರಾಜಕಾರಣಿಗಳು. ಎಚ್.ಎಂ. ರೇವಣ್ಣ ಅವರ ಮಗ ಸುಪುತ್ರರಾದ ಶಶಾಂಕ್ ಗೌಡ ಅವರ ಕಾರು ಆಕ್ಸಿಡೆಂಟ್ ಮಾಡಿದೆ. ಆಕ್ಸಿಡೆಂಟ್ ಮಾಡಿ ಅಂದರೆ 2 ಟೂ ವೀಲರ್ ಹೋಗ್ಬೇಕಾದ್ರೆ ಓವರ್ಟೇಕ್ ಮಾಡಿ ಗುದ್ದಿದ್ದಾರೆ. ಗುದ್ದಿ ಗಾಡಿ ನಿಲ್ಲಿಸದಲ್ಲೇ ಹೋದಾಗ ಸ್ಥಳೀಯರು ಅದನ್ನು ಆಕ್ಷೇಪಣೆ ಮಾಡಿ ಓವರ್ಟೇಕ್ ಮಾಡಿ ಅವ್ರನ್ನ ಒಂದು ಸನ್ಫ್ಲವರ್ ಫ್ಯಾಕ್ಟ್ರಿ ಮುಂದೆ ಅಡ್ಡಗಟ್ಟಿ ನಿಲ್ಲಿಸಿದ್ದಾರೆ. ಆವಾಗ ನಾನು ಎಮ್.ಎಲ್.ಎ ಅವರ ಎಚ್.ಎಂ. ರೇವಣ್ಣ ಅವ್ರ ಮಗ ಇದ್ದೀನಿ, ಫ್ಯಾಮಿಲಿ ಇದ್ದೀನಿ, ಬಿಟ್ಬಿಡಿ ನಾನು ಹೋಗ್ತೀನಿ ಅಂತ ಕೇಳಿದ್ದಾರೆ. ನೀನು ಯಾರಾದ್ರೂ ಏನು ಸ್ವಾಮಿ, ಆಕ್ಸಿಡೆಂಟ್ ಮಾಡಿ ಅಲ್ಲೊಂದು ಪ್ರಾಣ ಹೋಗಿದೆ, ಹಾಗೆ ಹೋಗ್ತಿದೆಯಲ್ಲ, ನೋಡ್ದಲ್ಲೇ ಮಾನವೀಯತೆ ಇದೆ ಅಂತ ಹೇಳಿದಾಗ, ಇಲ್ಲ ಗಾಡಿ ಜಾಮ್ ಆಗಿದೆ, ಅಷ್ಟರಲ್ಲಿ ಸೈಡ್ಗೆ ಹಾಕ್ತೀನಿ ಅಂತೇಳಿ ಮತ್ತೆ ಅಲ್ಲಿಂದನೂ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಸ್ಥಳೀಯರು ಸಾಕ್ಷಿ ಇದ್ದಾರೆ. ಮತ್ತು ಅವರೇ ಆ ಅಡ್ಡಗಟ್ಟಿ ಗಾಡಿಯನ್ನು ಪೊಲೀಸ್ ಸ್ಟೇಷನ್ ಬಳಿ ಹಾಕಿಸಿರುತ್ತಾರೆ. ಎಚ್.ಎಂ. ರೇವಣ್ಣ ಅವರ ಮಗ ಸುಪುತ್ರ ಶಶಾಂಕ್ ಗೌಡ ಅವರ ಫಾರ್ಚುನರ್ ಗಾಡಿಯನ್ನು ಸೋಲೂರು ಚೌಕಿ ಬಳಿ ಹಾಕಿಸಿರ್ತಾರೆ. ಗಾಡಿ ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ, ನನ್ನ ಬಾಮ ಇದ್ದ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ನಮಗಾಗಿ ನ್ಯಾಯ ಬೇಕು. ಹಾಗಾಗಿ ಈಗ ಕಂಪ್ಲೇಂಟ್ ಕೊಡಲು ಕುದೂರು ಸ್ಟೇಷನ್ ಬಳಿ ಬಂದಿದ್ದೇನೆ. ನಿನ್ನೆ ರಾತ್ರಿ ಸುಮಾರು 10:30ಕ್ಕೆ ಗುಡಮಾರನಹಳ್ಳಿ ಟೋಲಿಂದ ಗಮನಿಸ್ತಾ ಇದ್ರಿ, ಪಾಪ ಆ ಮೃತನ ಸಂಬಂಧಿ ಹೇಳ್ತಾ ಇದ್ದ ವಿಚಾರ, ನನಗೆ ನ್ಯಾಯ ಬೇಕು ಅಂತ ಕೇಳ್ತಿದ್ದಾರೆ. ಈ ಪ್ರಶ್ನೆ ಇರೋದು, ಪೊಲೀಸರು ಈ ಪ್ರಕರಣದಲ್ಲಿ ಕೇಸ್ ದಾಖಲಿಸ್ಕೊಂಡು ಎಚ್.ಎಂ. ರೇವಣ್ಣ ಮಗನನ್ನು ಅರೆಸ್ಟ್ ಮಾಡಿದಾರಾ ಇಲ್ವಾ ಅಂತ. ಬಿಕಾಸ್ ಪುತ್ರ ಇದ್ದಿದ್ರ ಕನ್ಫರ್ಮೇಷನನ್ನು ಸ್ಥಳೀಯರು ಕೂಡ ಮಾಡ್ತಿದ್ದಾರೆ. ಸ್ಥಳೀಯ CCTVನಲ್ಲಿ ಆಬ್ವಿಯಸ್ಲಿ ಇರುತ್ತೆ ಫುಟೇಜಸ್ಸು. ಡೀಟೇಲ್ಸ್ ಕೊಡ್ತಾರೆ. ಮುರಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮುರಳಿ, ಇದು ಎಷ್ಟೊತ್ತಿಗಾಗಿದ್ದ ಘಟನೆ, ಮತ್ತು ಅಪಘಾತ ಅನ್ನೋದು ಅನಿರೀಕ್ಷಿತ, ಆಕಸ್ಮಿಕವಾಗಿ ಆಗುತ್ತೆ. ಅಪಘಾತದ ನಂತರ ವ್ಯಕ್ತಿಗಳು ಹೇಗೆ ನಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಿಟ್ ಆ್ಯಂಡ್ ರನ್ ಕೇಸು, ಆಮೇಲೆ ದರ್ಪ ಬೇರೆ, ನಾನು ಅವ್ರ ಮಗ ಇವ್ರ ಮಗ ಅಂತ. ಅವ್ರ ಮಗ ಇವ್ರ ಮಗ ಆದರೆ ಕಾನೂನೇನು ಅಪ್ಲೈ ಆಗಲ್ವಂತೆ, ಇವ್ರಿಗೆ ಕೋಡ್ ಇರುತ್ತಂತ, ಯಾರನ್ನು ಬೇಕಾದ್ರೂ ಬಲಿ ಹಾಕ್ಬೋದಂತ. ಖಂಡಿತವಾಗಿ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಆಕ್ಸಿಡೆಂಟ್ ಅನ್ನೋದು ಅನಿರೀಕ್ಷಿತವಾಗಿ ಆಗುವಂಥದ್ದು, ಅದಕ್ಕೇನೆ ಅದನ್ನ ಅಪಘಾತ ಅಂತ ಹೇಳಿ ಕರೆಯುವಂಥದ್ದು. ಆದರೆ ಅಪಘಾತ ಆದ ನಂತರ ಅಲ್ಲಿ ಆಗುವಂಥ ಘಟನಾವಳಿಗಳು ಮತ್ತು ಆ ಸ್ಥಳೀಯರು ಕೇಳಿದಂಥ ಸಂದರ್ಭದಲ್ಲಿ ಪುತ್ರ ಶಶಾಂಕ್ ಏನಿದ್ದಾನೆ, ಶಶಾಂಕ್ ನೆನೆ ಸರಿಸುಮಾರು 10:30 ಸಂದರ್ಭದಲ್ಲಿ ತುಂಬಾ ಸ್ಪೀಡ್ ಆಗಿ ಗಾಡಿಯನ್ನು ಅಂದ್ರೆ ಟೂ ವೀಲರನ್ನು ಓವರ್ಟೇಕ್ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಮುಂಬದಿಯಿಂದ ಬಂದಂಥ ಇನ್ನೊಂದು ಟೂ ವೀಲರ್ಗೆ ಡಿಕ್ಕಿಯನ್ನು ಹೊಡಿತಾನೆ. ಡಿಕ್ಕಿಯನ್ನು ಹೊಡೆದ ಬಳಿಕ ಆ ಕಾರ್ ನಿಲ್ಲಿಸುತ್ತಾರೆ. ಕಾರ್ ನಿಲ್ಲಿಸಾದ ಸ್ಥಳೀಯರೆಲ್ಲರ ಕೂಡ ಕಾರನ್ನು ನಿಲ್ಲಿಸುವಂಥದ್ದು. ಆ ಸಂದರ್ಭದಲ್ಲಿ ಆತನ ನಡವಳಿಕೆ ಮತ್ತು ಅಲ್ಲಿ ಆಗಂತದ್ದು ವಾಗ್ವಾದಗಳೇನಿತ್ತು, ಆ ವಾಗ್ವಾದಗಳಿಗೆ ಸಂಬಂಧಪಟ್ಟಂತೆ ಸ್ಥಳೀಯರು ಸಂಪೂರ್ಣವಾಗಿ ಕಾರನ್ನ ಹಿಡಿಬೇಕು, ಜೊತೆಗೆ ಅಲ್ಲಿದ್ದಂಥವ್ರನ್ನ ಎಲ್ಲರನ್ನೂ ಕೂಡ ಹಿಡಿಬೇಕು ಅಂತೇಳಿ ಪ್ರಯತ್ನನ ಮಾಡುವಂಥ ಸಂದರ್ಭದಲ್ಲಿ ಮುಂಬದಿಯಲ್ಲಿ ಕಾರನ್ನ ನಿಲ್ಲಿಸ್ತೀನಿ, ಟ್ರಾಫಿಕ್ ಜಾಮ್ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ಗಾಡಿಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಮುಂದಕ್ಕೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಗಾಡಿಯನ್ನ ಅಲ್ಲಿಂದ ತೆಗೆದುಕೊಂಡು ಎಸ್ಕೇಪ್ ಆಗಿರುವಂಥದ್ದು. ಸದ್ಯಕ್ಕೆ ಈಗ ಕುದೂರು ಪೊಲೀಸ್ ಠಾಣೆಯಲ್ಲಿ ಆ ಕಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಅಪಘಾತ ನಡೆಸಿರುವಂಥದ್ದು ಆತನ ಡ್ರೈವರ್ ಅನ್ನೋದ್ರ ಬಗ್ಗೆ ಈಗ ಸ್ಥಳೀಯ ಪೊಲೀಸರು ಒಂದು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಆದರೆ
ಸ್ಥಳೀಯರು ಮತ್ತು ಅಲ್ಲಿ ಘಟನೆ ನಡೆದಂತ ಸ್ಥಳದಲ್ಲಿ ಇದ್ದಂತ ಪ್ರತ್ಯಕ್ಷದರ್ಶಿಗಳು ಹೇಳುವಂಥದ್ದು ಪುತ್ರ ಶಶಾಂಕ್ ಅವರೇ ಗಾಡಿಯನ್ನು ಓಡಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಅದೆಲ್ಲ ಕೂಡ ಮಾಹಿತಿಗಳು ಬಹಿರಂಗ ಆಗಬೇಕು ಅನ್ನೋದು. ಯಾಕಂದ್ರೆ ಟೋಲ್ ಗೇಟ್ ನ ಸರಿಸುಮಾರು 100 ಮೀಟರ್ ಅಂತರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಘಟನೆ ನಡೆದಿರೋ ಹಿನ್ನೆಲೆಯಲ್ಲಿ ಅಲ್ಲಿಯ CCTV ಫುಟೇಜಸ್, ಯಾಕಂದ್ರೆ ಟೋಲ್ ಗೇಟ್ ಅನ್ನ ದಾಟಂತ ಸಂದರ್ಭದಲ್ಲಿ ಯಾರು ಡ್ರೈವ್ ಅನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಕ್ಕುವಂತ ಸಾಧ್ಯತೆಗಳಿದಾವೆ. ಆ ಸಂದರ್ಭದಲ್ಲಿ ತನಿಖೆಯನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಈಗ ಕಾದ್ ನೋಡ್ಬೇಕಾಗುತ್ತದೆ. ಜೊತೆಗೆ ಸ್ಥಳೀಯರ ಆರೋಪಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಇನ್ನೂ ಕೂಡ HM ರೇವಣ್ಣವರಾಗ್ಲಿ ಅವರ ಕುಟುಂಬಸ್ಥರಾಗ್ಲಿ ಯಾರು ಕೂಡ ಕೊಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಸ್ಥಳೀಯರಿಗೆ ಇದು ಸಾಕಷ್ಟು ಕೋಪವನ್ನ ಉಂಟು ಮಾಡಿರುವಂತದ್ದು ಮತ್ತು ಆ ಘಟನೆ ನಡೆದಂತ ಸ್ಥಳದಲ್ಲಿ ಹೇಳ್ಕೊಂಡಿರುವಂತದ್ದು, ನಾನು ಯಾರು ಗೊತ್ತಾ HM ರೇವಣ್ಣವರ ಪುತ್ರ, ಈ ರೀತಿಯ ದಬ್ಬಾಳಿಕೆಯ ಮಾತುಗಳನ್ನ ಆಗಿರುವಂತದ್ದೇ ಸ್ಥಳೀಯರಿಗೆ ಇನ್ನೊಂದಷ್ಟು ಕೋಪವನ್ನ ಉಂಟಾಗೋ ರೀತಿಯಲ್ಲಿ ಮಾಡಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.